ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬಹುದು ಅಂತ ಕೋರ್ಟ್ ಇತ್ತೀಚೆಗಷ್ಟೇ ತೀರ್ಪನ್ನು ಕೊಟ್ಟಿತ್ತು. ಇದಾದ ಮೇಲೂ ಕೂಡ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಪರ ವಕೀಲರು. ಈ ಬಾರಿ ಕೋರ್ಟ್ ಹೇಳಿದ್ರೂ ಕೂಡ ಕೆಲ ಫೆಸಿಲಿಟಿಗಳನ್ನು ನಮಗೆ ಕೊಡ್ತಾ ಇಲ್ಲ ಅನ್ನೋದು ದರ್ಶನ್ ಅವರ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಹಾಗಾದರೆ ಇದು ಯಾವ ತಿರುವನ್ನು ಪಡ್ಕೊಳ್ಳುತ್ತೆ? ನಿಜವಾಗ್ಲೂ ಅವ್ರಿಗೆ ಯಾವುದೇ ಫೆಸಿಲಿಟಿಗಳು ಸಿಗ್ತಾ ಇಲ್ವಾ? ಈ ಪ್ರಶ್ನೆಗೆ ಈಗ ಜೈಲಧಿಕಾರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಹೇಳ್ತೀವಿ ನಿಮಗೆ. ಪರಪ್ಪನಗ್ರಹಾರದಲ್ಲಿ ಕಳೆದ ಬಾರಿ ಇದ್ದಂತಹ ನೆಮ್ಮದಿ ಈ ಬಾರಿ ದರ್ಶನ್ ಇಲ್ಲ. ಹೀಗಾಗಿ ವಿಲವಿಲ ಓದಾಡ್ತಾ ಇದ್ದಾರೆ. ಹಾಸಿಗೆ ದಿಂಬಿಗಾಗಿ ಮತ್ತೆ ದರ್ಶನ್ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ಅವರು ಹಾಕಿರೋದು. ನ್ಯಾಯಾಂಗ ನಿಂದನೆ ಕೇಸ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಜೈಲಧಿಕಾರಿಗಳು ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಬುಧವಾರ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ತಯಾರಿ, ಅಂದರೆ ನಾಳೆ. ಜೈಲಿನಲ್ಲಿ ನರಕ ದರ್ಶನ ಆಗ್ತಾ ಇರೋದು ನಿಜ ಅಂತಿದ್ದಾರೆ ದರ್ಶನ್ ಮತ್ತು ಅವರ ಪರ ವಕೀಲರು. ಅವ್ರು ಹೇಳ್ತಾ ಇದ್ದಾರೆ, ಲಾಸ್ಟ್ ಟೈಮ್ ಇದ್ದಿದ್ದ ಪರಿಸ್ಥಿತಿ ಒಂಚೂರು ಬೆಟರ್ ಆಗಿಲ್ಲ. ಲಾಸ್ಟ್ ಟೈಮ್ ಹೆಂಗೆ ಅವರಿಗೆ ಬೇಸಿಕ್ ಫೆಸಿಲಿಟಿ ಸಿಗದೆ ಅವ್ರ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು, ಈಗಲೂ ಹಾಗೇ ಇದೆ ಅಂತ. ಇದೆಲ್ಲದರ ಎಫೆಕ್ಟ್ ಯಾವುದ್ರದ್ದು ಕೇಳಿದ್ರೆ ದರ್ಶನೇ ಮಾಡ್ಕೊಂಡಂತಹ ಎಡವಟ್ಟು. ಲಾಸ್ಟ್ ಟೈಮ್ ಐಷಾರಾಮಿಯಾಗಿ ಜೀವನ ನಡೆಸ್ತಾ ಇದ್ದಿದ್ದು ಕಂಡು ಬಂತು. ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂತು. ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿ ವಾರ್ನಿಂಗ್ ಅನ್ನು ಮಾಡ್ತು, ಜಾಗ್ರತೆ ಮಾಡಿ, ನೆಕ್ಸ್ಟ್ ಟೈಮ್ ಏನಾದರೂ ನೀವು ಇಂಥ ವಿಚಾರಗಳಿಗೆ ಹೆಸರುವಾಸಿ ಆದರೆ ಪರಪ್ಪನಗ್ರಹಾರ ಜೈಲು ಸಿಬ್ಬಂದಿಗಳು ಕೆಲಸ ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳ್ತು. ಇದಾದ ಬೆನ್ನಲ್ಲೇ ಈಗ ಬೆಚ್ಚಿ ಬಿದ್ದಿರುವಂತಹ ಅಧಿಕಾರಿಗಳು ರೂಲ್ ಬುಕ್ ಬಿಟ್ಟು ಆಚೆ ಈಚೆ ಕದಲ್ತಾ ಇಲ್ಲ. ಇದು ದರ್ಶನ್ಗೆ ಹೆಂಗೆ ಅನಿಸ್ತಿದೆ ಅಂದರೆ ನಾನು ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು ಅಂತ ಅನಿಸ್ತಿದೆ. ಈ ಕಾರಣಕ್ಕೆ ಅವರು ಮತ್ತೆ ಮತ್ತೆ ಕೋರ್ಟಿಗೆ ಬರ್ತಿದ್ದಾರೆ. ಮೊನ್ನೆ ಅಷ್ಟೇ ಹಾಸಿಗೆ ದಿಂಬು ಆ ವಿಚಾರಗಳಲ್ಲಿ ಅರ್ಜಿ ಹಾಕ್ಕೊಂಡಿದ್ರು. ಅರ್ಜಿಯನ್ನು ಮಾನ್ಯ ಮಾಡ್ತು. ಅದಕ್ಕೂ ಮುಂಚೆ ಒಂದು ದೊಡ್ಡ ಹೈಡ್ರಾಮಾ ಕೂಡ ಆಯಿತು. ಒಂದು ತೊಟ್ಟು ವಿಷ ಕೊಟ್ಬಿಡಿ ಅಂತೆಲ್ಲ ಕೇಳಿದ್ರು ಅವರು. ಈಗ ಮತ್ತೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಈ ಸಲ ಕೋರ್ಟ್ ತೀರ್ಪನ್ನು ಕೊಟ್ಟ ಮೇಲೂ ಕೂಡ ನನಗೆ ಯಾವುದೇ ಫೆಸಿಲಿಟಿಗಳು ಪೂರೈಸ್ತಾ ಇಲ್ಲ ಅನ್ನೋದು ದರ್ಶನ್ ಅವರ ವಾದ. ಇದಕ್ಕೆ ಜೈಲಧಿಕಾರಿಗಳು ಕೂಡ ಜೈಲಿನ ಮ್ಯಾನ್ಯುವಲನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ, ಅದು ಬಿಟ್ಟು ಎಕ್ಸ್ಟ್ರಾ ಎಲ್ಲ ಕೊಡೋದಕ್ಕಾಗಲ್ಲ, ನಾವು ಹೆಲ್ಪ್ಲೆಸ್ ಇದ್ದೀವಿ ಅಂತ ಜೈಲಧಿಕಾರಿಗಳು ಕೂಡ ಅನೇಕ ಬಾರಿ ದರ್ಶನ್ ಪರ ವಕೀಲರಿಗೆ ಹೇಳಿದ್ರಂತೆ. ಅದು ಯಾವುದೂ ಅಲ್ಲಿ ಬಗೆಹರಿದಿಲ್ಲ ಅನ್ನೋ ಕಾರಣಕ್ಕೆ ಈಗ ಡೈರೆಕ್ಟಾಗಿ ಮತ್ತೆ ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ದಾರೆ. ಇವ್ರು ಅಪೀಲ್ ಮಾಡ್ಕೊಂಡಿದ ತಕ್ಷಣವೇ ಜೈಲಧಿಕಾರಿಗಳ ವರ್ಜನ್ ಏನು ಅಂತ ಕೂಡ ಕೇಳ್ತಾರೆ. ಆಮೇಲೆ ವಿಡಿಯೋ ರೆಕಾರ್ಡ್ಸು, ಡಾಕ್ಯುಮೆಂಟ್ಸು ಎಲ್ಲ ಅವ್ರ ಹತ್ರ ಕೂಡ ಇರುತ್ತೆ. ಆ ಸಾಕ್ಷ್ಯಗಳನ್ನು ಪರಿಗಣಿಸಿ ಕೋರ್ಟ್ ಇನ್ಯಾವ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ನಾವು ಹೇಳ್ತಾ ಇದ್ವಿ, ನಿಮಗೆ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೆ ಇದನ್ನೇ ನಾನು ನಿಮಗೆ. ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನು ಕೊಟ್ಟಿಲ್ಲ ಅನ್ನೋದು ದರ್ಶನ್ ಪರ ವಕೀಲರ ವಾದ. ಯಾವುದೇ ಫೆಸಿಲಿಟೀಸು ಹಾಸಿಗೆ ಕೇಳಿದೆ, ಜಮಖಾನ ಕೊಡಬಹುದು ಅಂತ ಹೇಳ್ತು ಕೋರ್ಟು. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನು ಕೊಡೋದಕ್ಕಾಗತ್ತೆ ನೋಡಿ ಅಂತ ಹೇಳ್ತು. ಮಾನವೀಯ ನೆಲೆಗಟ್ಟುಗಳನ್ನು ಪರಿಗಣಿಸಿ ಅಂತ ಹೇಳ್ತು. ಅದಾಗಿಲ್ಲ ಅನ್ನೋ ದರ್ಶನ್ ಪರ ವಕೀಲರ ಮಾತು. 14 ದಿನ ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕು. ಕೋರ್ಟ್ ಆದೇಶ ಇದ್ರೂ ಕೂಡ ತಿಂಗಳಾನುಗಟ್ಲೆಯಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಿಸಿಲಿನ ವಿಚಾರಕ್ಕೆ ಸೂರ್ಯನನ್ನು ತರೋದಕ್ಕಾಗತ್ತಾ? ಜೈಲಧಿಕಾರಿಗಳಿಂದ ಹಾರಿಕೆ ಉತ್ತರ ಕೊಡ್ತಾರೆ. ಈವರೆಗೂ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ, ಅಂದರೆ ಬಿಸಿಲು ಇರೋ ಕೋಣೆ ಕೂಡ ಇಲ್ಲ. ಬಿಸಿಲು ನೋಡಿದ್ರೆ ಸುಮಾರು ಟೈಮ್ ಆಗಿತ್ತು ಅಂತ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಏನು ಮಾಡೋಣ, ವೆದರ್ ಇರೋದೇ ಹೀಗೆ, ಆಮೇಲೆ ಸೆಲ್ಲು ಇರೋದೇ ಹೀಗೆ, ಸೂರ್ಯನ ಕರ್ಕೊಂಡು ಬಂದು ಸೆಲ್ಲಲ್ಲಿ ಬಿಡೋಕ್ಕಾಗತ್ತಾ ಅಂತೆಲ್ಲ ಅವರೇನೋ ಕೇಳಿದ್ದಾರೆ, ಮರುಪ್ರಶ್ನೆಯನ್ನು ಕೇಳಿದಾರಂತೆ. ಇದನ್ನೆಲ್ಲ ಕೋರ್ಟ್ ಮಾಡಿದ್ದಾರೆ. ದರ್ಶನ್ಗೆ ದಿನಕ್ಕೆ 2 ಬಾರಿ 40 ನಿಮಿಷಕ್ಕೆ ವಾಕ್ಗೆ ಅವಕಾಶವನ್ನು ಕೊಡಲಾಗ್ತಾ ಇದ್ದಂತೆ ಜೈಲಧಿಕಾರಿಗಳು ಪ್ರತ್ಯುತ್ತರವನ್ನು ರೆಡಿ ಮಾಡ್ಕೊಂಡಿದ್ದಾರಂತೆ. ದರ್ಶನ್ ಬೇರೆಯವರೊಂದಿಗೆ ವಾಕ್ ಮಾಡುವಂತಿಲ್ಲ, ಇದು ನಿಯಮ. ಯಾಕಂದರೆ ಅವರು ಹ್ಯಾಬಿಚುಯಲ್ ಅಫೆಂಡರ್ ರೀತಿ ಕಾಣಿಸ್ತಾ ಇದ್ದಾರೆ. ಭದ್ರತೆ ಕೊಡೋದು ಕಷ್ಟ ಆಗುತ್ತೆ. ಮತ್ತೇನಾದರೂ ಫೆಸಿಲಿಟಿ ಸಿಕ್ಕಿದ್ರೆ, ಅದು ಮೀಡಿಯಾ ಕೈಗೆ ಸಿಕ್ಕಿದ್ರೆ ಅದು ಕೋರ್ಟ್ಗೆ ಹೋಗುತ್ತೆ. ಸೊ ರಿಸ್ಕ್ ಬೇಡ ಅಂತ ಹೇಳಿ ಜೈಲಧಿಕಾರಿಗಳು ನಾವು ಸ್ಟ್ರಿಕ್ಟ್ ಆಗಿದ್ದೀವಿ ಇವ್ರ ವಿಚಾರದಲ್ಲಿ ಅಂತ ಏನೋ ಪ್ರತ್ಯುತ್ತರ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಂತೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಒಂದು ತಟ್ಟೆ, ಲೋಟ, ಕಾಫಿ, ಊಟ, ತಿಂಡಿ ಎಲ್ಲ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಅಂತ ಪ್ರತ್ಯುತ್ತರದಲ್ಲಿ ಉತ್ತರ ಕೊಡೋದಕ್ಕೆ ರೆಡಿ ಇಟ್ಕೊಂಡಿದ್ದಾರಂತೆ. ತೆಳುವಾದ ಹಾಸಿಗೆ, ತಲೆದಿಂಬು, ಬೆಡ್ಶೀಟನ್ನು ಕೊಡಲಾಗಿದೆ. ಬಟ್ ದರ್ಶನ್ ಕೇಳಿದ್ದೇನು, ಸ್ವಲ್ಪ ಬೆಚ್ಚನೆಯ ಹೊದಿಕೆ ಬೇಕು ಅಂತ ಕೇಳಿದರು. ದರ್ಶನ್ ಅವರ ಚಲನವಲನ CCTVಯಲ್ಲಿ ಕಾಣುವಂತೆ ವ್ಯವಸ್ಥೆಯನ್ನು ನಾವು ಮಾಡಿಟ್ಕೊಂಡಿದ್ದೀವಿ ಅಂತ ಕೂಡ ಜೈಲಧಿಕಾರಿಗಳು ಆಕ್ಷೇಪಣಾ ವರದಿಯನ್ನು ಸಲ್ಲಿಸೋದಕ್ಕೆ ರೆಡಿ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಜೈಲಧಿಕಾರಿಗಳ ಪ್ರತ್ಯುತ್ತರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ನೋಡ್ತಾ ಇದ್ದೆ ನಾನು. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸ್ಟ್ರಾಂಗ್ ಪಾಯಿಂಟ್ಸ್ ಬೇಕಾಗತ್ತೆ. ನಾವು ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ, ರೂಲ್ ಬುಕ್ಕಲ್ಲಿ ಇರೋದನ್ನು ನಾವು ಫಾಲೋ ಮಾಡ್ತಿದ್ದೀವಿ ಅನ್ನೋದಕ್ಕೆ ಆ ಪಾಯಿಂಟ್ಸ್ ಏನೇನು ಅಂತ ಉಮೇಶ್?
ಮಮತಾ ಈಗಾಗಲೇ ನ್ಯಾಯಾಧೀಶರು ಕಳೆದ ವಾರ ಆರ್ಡರ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಸಿಗಬಹುದಂತ ಕನಿಷ್ಠ ಸೌಲಭ್ಯಗಳನ್ನ ದರ್ಶನ್ಗೂ ಕೂಡ ನೀಡಿ ಅಂತ ನ್ಯಾಯಾಧೀಶರು ಹೇಳಿದ್ರು. ಅದರಂತೆ ಜೈಲಾಧಿಕಾರಿಗಳು ಕೂಡ ವಿಚಾರಣಾಧೀನ ಕೈದಿಗೆ ನೀಡಬೇಕಾದಂತ ಸವಲತ್ತುಗಳನ್ನ ಆ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಏನಕ್ಕೆಲ್ಲ ಅವಕಾಶ ಇದೆ ಅದನ್ನೆಲ್ಲ ಕೂಡ ಕೊಟ್ಟಿದೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಅದರಂತೆ ಅವರು ದರ್ಶನ್ ಅವರು ಹೇಳಿದ ಪ್ರಕಾರ ನನಗೆ ವಾಕಿಂಗ್ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ, ಬಿಸಿಲು ಬೀಳ್ತಾ ಇಲ್ಲ ನನ್ನ ಮೈ ಮೇಲೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ರು. ಅದರಂತೆ ಅವರಿಗೆ ಬೆಳಗ್ಗೆ 40 ನಿಮಿಷ ಸಂಜೆ 40 ನಿಮಿಷ ವಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅವರಿರುವಂತ ಕ್ವಾರಂಟೈನ್ ಸೆಲ್ ಏನಿದೆ ಅಲ್ಲಿ ಒಂದು ಬೆಳಗ್ಗೆ ಅಥವಾ ಸಂಜೆ ಒಂದು ಟೈಮ್ ಮಾತ್ರ ಬಿಸಿಲು ಬೀಳುವಂತ ಅವಕಾಶ ಇರುವಂತದ್ದು. ಇಡೀ ದಿನ ಬಿಸಿಲು ಬೀಳುವಂತೆ ನೋಡ್ಕೊಳ್ಳೋದಕ್ಕೆ ನಾವು ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ಕೂಡ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಏನು ದರ್ಶನ್ಗೆ ಹಾಸಿಗೆ ತಲೆದಿಂಬು ಬೆಡ್ಶೀಟ್ ಕೊಡಬೇಕು ಅಂತೇನೋ ಹೇಳಲಾಗಿದೆ. ಅದರಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಆ ಮ್ಯಾನ್ಯುಯಲ್ ಪ್ರಕಾರ ಅಲ್ಲಿ ತೆಳುವಾದ ಬೆಡ್ಶೀಟ್ ಮತ್ತೆ ತಲೆದಿಂಬು ಕೊಡೋಕೆ ಅವಕಾಶ ಇದೆ. ಅದನ್ನ ಈಗಾಗಲೇ ಕೊಟ್ಟಿದ್ದೀವಿ. ನಾವೇನೆಲ್ಲ ಸವಲತ್ತುಗಳು ಕೊಟ್ಟಿದ್ದೀವಿ ಅನ್ನೋದಕ್ಕೆ ಸೂಕ್ತ ದಾಖಲೆಗಳಿದಾವೆ. ಮತ್ತೆ ದರ್ಶನ್ ಇಲ್ಲಿವರೆಗೂ ಕೂಡ ಕೊಟ್ಟಿರೋದಕ್ಕೆ ದಾಖಲೆಗಳ ಜೊತೆಗೆ ಅದರ CCTV ಕೂಡ ನಮ್ಮ ಹತ್ರ ಬಳಿ ಇದಾವೆ. ಅವನ್ನ ನಾವು ನಾಳೆ ಕೋರ್ಟ್ ಹತ್ರ ಸಬ್ಮಿಟ್ ಮಾಡ್ತೀವಿ. ಅವ್ರ ಆಕ್ಷೇಪ ನ್ಯಾಯಾಂಗದಿಂದನೇ ಅರ್ಜಿಯನ್ನು ಸಲ್ಲಿಸ್ಲಿ. ಬಟ್ ನಾವು ಸೂಕ್ತ ದಾಖಲೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ನಮ್ಮ ಹತ್ರ ಇದಾವೆ. ಅದಕ್ಕೆ ಆಕ್ಷೇಪಣೆ ಸಲ್ಲಿಸ್ತೀವಿ ಅಂತ ಜೈಲಧಿಕಾರಿಗಳು ಹೇಳಿರುವಂತದ್ದು. ಹಾಗಾಗಿ ನಾಳಿನ ವಿಚಾರಣೆಯಲ್ಲಿ ಇವರು ದರ್ಶನ್ ಪರ ವಕೀಲರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ. ಮತ್ತೆ ಜೈಲಧಿಕಾರಿಗಳು ಇಲ್ಲಿವರೆಗೂ ನೀಡಿರುವಂತ ಸವಲತ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಹಾಗಾಗಿ ನಾಳಿನ ವಿಚಾರಣೆ ಮೇಲೆ ಎಲ್ಲರ ನಿಗಾ ಇರುವಂತದ್ದು. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುವಂತ ಸಂದರ್ಭದಲ್ಲೇ ಸೂಕ್ಷ್ಮವಾಗಿ ಹೇಳಿರುವಂತದ್ದು ಯಾವುದೇ ರೀತಿಯ ಹೆಚ್ಚುವರಿ ಸವಲತ್ತುಗಳು ಕೊಡೋಂಗಿಲ್ಲ. ರಾಜ್ಯಾದ್ಯಂತ ಮತ್ತೆ ಮರುಕಳಿಸಿದ್ರೆ ಅಧಿಕಾರಿಗಳ ತಲೆದಂಡ ಆಗೋದು ಖಚಿತ ಅಂತ ವಾರ್ನ್ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಯಾರು ಕೂಡ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಜೈಲಧಿಕಾರಿಗಳು ಮ್ಯಾನ್ಯುಯಲ್ ನಲ್ಲಿ ಏನು ಅವಕಾಶ ಇದೆ ಅದನ್ನು ಮಾತ್ರ ಕೊಟ್ಟಿರುವಂತದ್ದು. ದರ್ಶನ್ಗೆ ಅದಕ್ಕೂ ಮೀರಿ ಹೆಚ್ಚುವರಿ ಸೌಲಭ್ಯ ಬೇಕು ಅಂದ್ರೆ ಅದಕ್ಕೆ ವೈದ್ಯಾಧಿಕಾರಿಗಳ ರಿಪೋರ್ಟ್ ತರಬೇಕಾಗುತ್ತೆ. ಅದ್ರ ಜೊತೆಗೆ ನ್ಯಾಯಾಧೀಶರಿಗೆ ಅರ್ಜಿ ಹಾಕೊಂಡು ಅವರು ಆರ್ಡರ್ ಮಾಡಿದ್ರೆ ಅಷ್ಟೇ ಅವರಿಗೆ ಸವಲತ್ತುಗಳು ಕೊಡಕ್ಕೆ ಅವಕಾಶ ಇರುವಂತದ್ದು. ಹಾಗಾಗಿ ನಾಳಿನ ವಿಚಾರಣೆಗೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನು ಕೂಡ ಜೈಲಧಿಕಾರಿಗಳು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಮಮತಾ.